ನಾನು ಶಿಲ್ಪ, ಹುಟ್ಟಿದ್ದು ಕಂಚುಗಾರಕೊಪ್ಪಲು, ಮೈಸೂರು ಜಿಲ್ಲೆ. ನನ್ನ ಬದುಕಿನ ಕತೆ ನನಗೆ 4 ವರ್ಷವಿದ್ದಾಗಲೇ ಬದಲಾಯಿತು. ಒಂದು ಅಪಘಾತದಲ್ಲಿ ನಾನು ಕಾಲನ್ನು ಕಳೆದುಕೊಂಡೆ. ಆ ದಿನ ನನ್ನ ಕಾಲು ಒಂದು ಹೋಯಿತು, ಆದರೆ ನನ್ನ ಕನಸುಗಳು ಹೋಗಲಿಲ್ಲ. ನನ್ನ ಬದುಕು ಮುಗಿಯಿತು ಅಂದುಕೊಂಡವರ ಎದುರು ಎದ್ದು ನಿಲ್ಲಬೇಕು ಎಂಬ ತೀರ್ಮಾನ ಮಾಡಿದೆ. ಓದಿದೆ, ಕಲಿತೆ, ಶಿಕ್ಷಕಿಯಾದೆ. ಮಕ್ಕಳಿಗೆ ಪಾಠ ಮಾಡುತ್ತಾ ನನ್ನ ಬದುಕಿನ ಪಾಠವನ್ನು ಕಲಿತೆ. ನನ್ನ ಜೀವನದ ಗುರಿ ಏನು? ಈ ಪ್ರಶ್ನೆಗೆ ಉತ್ತರ ಹುಡುಕಲು ಹೊರಟೆ. ಕ್ರೀಡೆಗೆ ಕಾಲಿಟ್ಟಾಗ ಆರಂಭದಲ್ಲಿ ಸಿಟ್ಟಿಂಗ್ ವಾಲಿಬಾಲ್ ಆಯ್ಕೆ ಮಾಡಿಕೊಂಡೆ. ಆದರೆ ನನ್ನ ಸಾಮರ್ಥ್ಯಕ್ಕೆ ಅದು ಹೊಂದಿಕೆಯಾಗಲಿಲ್ಲ. ಶಾರ್ಟ್ ಪುಟ್, ಡಿಸ್ಕಸ್, ಜಾವ್ಲಿನ್ ಈ ಎಲ್ಲ ಆಟವು ನನಗೆ ಸವಾಲಿನಂತಿದ್ದು, ಈ ಸವಾಲನ್ನ ಗೆಲ್ಲೇಬೇಕು ಎಂಬ ಛಲ ನನ್ನೊಳಗಿತ್ತು. से मिली हमें शॉट पट 57 P57 के फाइनल में शिल्पा शाइला संघर्ष कर रही थी, उनको खुशखबरी मिली. ಒಂದು ಕಾಲದಲ್ಲಿ ಜನರು ನನ್ನ ಅಂಗವಿಕಲತೆಯನ್ನ ನೋಡ್ತಿದ್ರು, ಆದರೆ ಇಂದು ಜಗತ್ತೇ ನನ್ನ ಎಸೆತವನ್ನ ನೋಡ್ತಿದೆ. ನನ್ನ ಕಾಲನ್ನು ಕಳೆದುಕೊಂಡ ದಿನ ನನ್ನ ಕನಸುಗಳನ್ನ 4 ಗೋಡೆಗಳ ನಡುವೆ ಬಂಧಿಸಿ ಇಡಲಿಲ್ಲ, ಅವುಗಳನ್ನ ಸ್ವತಂತ್ರವಾಗಿ ಓಡಲು ಬಿಟ್ಟೆ. ಸ್ವಾತಂತ್ರ್ಯ ಎಂದರೆ ಬದುಕಿನ ಅವಕಾಶ. ರಾಜ್ಯ ಸರ್ಕಾರದ ಅನೇಕ ಕಾರ್ಯಕ್ರಮಗಳು ಕೋಟ್ಯಾಂತರ ಜನರಿಗೆ ಬದುಕಿನ ಸ್ವಾತಂತ್ರ್ಯ ತಂದುಕೊಟ್ಟಿದೆ. ಸಮಸ್ತ ಭಾರತೀಯರಿಗೆ 80ನೆಯ ಸ್ವತಂತ್ರ ದಿನಾಚರಣೆಯ ಶುಭಕಾಮನೆಗಳನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ. ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಲಕ್ಷಾಂತರ ಜನ ಭಾರತೀಯರು ಹೋರಾಟವನ್ನು ಮಾಡಿ ಗಳಿಸಿದಂತ ಸ್ವಾತಂತ್ರ್ಯ, ಅವರೆಲ್ಲರನ್ನು ಕೂಡ ಸ್ಮರಿಸಿಕೊಳ್ತಕ್ಕಂಥ, ಗೌರವವನ್ನು ಸಲ್ಲಿಸ್ತಕ್ಕಂಥ ಸಮಯ ಇದು ಅಂತ ಹೇಳಿ ನಾನು ಭಾವಿಸ್ತೇನೆ. ಇವತ್ತು ಪ್ರಪಂಚದ ಬೆಳವಣಿಗೆಯಲ್ಲಿ ಶಾಂತಿ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಭಾರತ ತನ್ನೆಲ್ಲ ಶಕ್ತಿಯನ್ನ ಪ್ರಪಂಚದ ಶಾಂತಿಗಾಗಿ ನೀಡಬೇಕಾಗ್ತದೆ. ಎಲ್ಲ ಭಾರತೀಯರಿಗೂ ಸಮಾನತೆ, ಗೌರವ ಸಿಗಬೇಕಾಗಿದೆ. ಅಂತಹ ಬಾಳನ್ನ ಕಟ್ಟಿಕೊಳ್ತಕ್ಕಂಥ ಅವಕಾಶಗಳನ್ನ ಕೊಡುವಂಥದ್ದು ಇಂದಿನ ಯುವಕರಿಗೆ ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ. ಸಂವಿಧಾನದ ಆಶಯಗಳನ್ನು ಒಳಗೊಂಡಂತೆ ನಾವು ಭಾರತೀಯರು ಒಗ್ಗಟ್ಟಾಗಿ ಬಲಿಷ್ಠ ಭಾರತವನ್ನು ಕಟ್ಟೋದಕ್ಕೆ ನಾವೆಲ್ಲರೂ ಕೂಡ ಶ್ರಮ ವಹಿಸೋಣ ಅಂಥೇಳಿ ಈ ಸಂದರ್ಭದಲ್ಲಿ 80ನೆಯ ಸ್ವತಂತ್ರ ದಿನಾಚರಣೆಯಲ್ಲಿ ನಾವೆಲ್ಲರೂ ಕೂಡ ಪಣ ತೊಡೋಣ ಅಂತ ಹೇಳಿ ಆಶಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.